ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಈ ದಿನ ಪುಂಡಿ ಪಲ್ಯ ಸಾರು ಹೇಗೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಒಂದು ಕುಕ್ಕರಲ್ಲಿ 100 ಗ್ರಾಮ್ ಆಗೋಷ್ಟು ಅಂದರೆ ಒಂದು ಸಣ್ಣ ಗ್ಲಾಸಷ್ಟು ಬೇಳೆನ ಹಾಕ್ಕೊಂಡಿನ್ರಿ. ಅದನ್ನು 2 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಕಟ್ಟು ಪುಂಡಿ ಪಲ್ಯನ ತೆಗೆದುಕೊಂಡಿನ್ರಿ. ಈ ಪುಂಡಿ ಪಲ್ಯ ಸಾರು ಬಂದ್ಬಿಟ್ಟು 4 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನಾನು. ಇದರಲ್ಲಿ 3 ತೊಳೆದಂಥ ಟೊಮೆಟೊ ಹಣ್ಣು ಹೆಚ್ಚಾಕೋರಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕೋರಿ. ನೋಡಿರಿ, ಇವೆಲ್ಲ ಹಾಕಿದರೆ ಹುಳಿ ಸರಿಯಾಗಿರ್ತೈತೆ. ಒಂದು ವೇಳೆ ನಾವು ಪುಂಡಿ ಪಲ್ಯ ಹಣ್ಣನ್ನ ಇಲ್ಲ ಹುಣಸೆಹಣ್ಣು ನಾವು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಜಾಸ್ತಿಯಾಗಿ ಉಣ್ಣೋಕ್ಕೆ ಇಷ್ಟಪಡೋಲ್ಲ. ಅದಕ್ಕೆ ಇಷ್ಟೇ ಹಾಕಿದರೆ ಚೆನ್ನಾಗಿರ್ತೈತೆ. ಇದಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಅರಿಶಿಣ, 10 ಎಸಳು ಬೆಳ್ಳುಳ್ಳಿ ಹಾಕಿ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿರಿ. 1-2 ಕಡ್ಡಿ ಕರಿಬೇವು ಹಾಕಿ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ ರೀ. ಯಾಕೆಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಂದು ವೇಳೆ ಕುಕ್ಕರ್ ವಿಷಲ್ ಬಂದಾಗ ಉಕ್ಕಿಬಿಟ್ರೆ ಅದ್ರ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತೆ ರೀ. ಅದಕ್ಕೆ ಈಗ 2 ಗ್ಲಾಸ್ ಹಾಕ್ಕೊಂಡ್ರೆ, ಯಾಕಂದರೆ ಬೇಳೆ ಬೆಂದರೆ ಸಾಕು. ಇದಕ್ಕೆ 2 ಗ್ಲಾಸ್ ನೀರು ಹಾಕಿ ಆದಮೇಲೆ ಒಂದು 5ರಿಂದ 6 ವಿಷಲ್ ಹಾಕಿರಿ. ಯಾಕಂದರೆ ನಾವು ಬೇಳೆ ನೆನಿಟ್ಟಿಲ್ಲ, ಅದ್ರ ಸಲುವಾಗಿ ಒಂದು 5ರಿಂದ 6 ವಿಷಲ್ ಆದಮೇಲೆ ನೋಡಿರಿ, ನಾನು 5ರಿಂದ 6 ವಿಷಲ್ ಆದಮೇಲೆ ನಾನು ಕುಕ್ಕರ್ ತೆಗೆದು ನೋಡ್ತಾಯಿದ್ದೀನಿ, ಬೇಳೆ ಚೆನ್ನಾಗಿ ಬೆಂದಿದೆ. ಒಂದು ವೇಳೆ ನೀವು ಏನನ್ನ ಬೇಳೆ ನೆನಿಟ್ಟು ಮಾಡ್ತೀನಿ ಅಂತಂದರೆ ಒಂದು 4 ವಿಷಲ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಇದಕ್ಕೆ ನೋಡಿರಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಬಂದ್ಬಿಟ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಉಪ್ಪು ನೋಡಿ ಹಾಕ್ಕೋರಿ, ಬೇಕಾದರೆ ನೋಡಿ ಹಾಕ್ಕೋಬೋದು. ಇವಾಗ ಬೇಳೆ ಗುಣಿಕೆಯಿಂದ ಈ ಬೇಳೆನ ಮಸಿದ್ಕೊಂಡು ಆದಮೇಲೆ ನೋಡಿರಿ, ಬೇಳೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಪುಂಡಿ ಪಲ್ಯ ಬೇಳೆಗೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ. ಅದಕ್ಕೆ ಒಂದು ಕಡಾಯಿಯಲ್ಲಿ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ, ಆ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಸಾಸಿವೆ ಜೀರಿಗೆ ಹಾಕಿ ಅದು ಚಿಟಪಟ ಅಂದಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿ ಹಾಕ್ಕೊಂಡ್ರಿ. ಇದು ಸ್ವಲ್ಪ ಕೆಂಪಗೆ ಆದಮೇಲೆ ಇದರಲ್ಲಿ 1 ಸ್ಪೂನು ಕಡಲೆಬೇಳೆ ಹಾಕಿರಿ. ಕಡಲೆಬೇಳೆ ಹಾಕಿದರೆ ಸ್ವಲ್ಪ ಪುಂಡಿ ಪಲ್ಯ ಸಾರು ರುಚಿಯಾಗಿರ್ತೈತೆ ರೀ. ಇವು ಸ್ವಲ್ಪ ಕೆಂಪಗೆ ಆದಮೇಲೆ ಇದರಲ್ಲಿ ಒಂದು 3 ಕಟ್ ಮಾಡಿ ಕೆಂಪು ಮೆಣಸಿನ್ಕಾಯಿ ಹಾಕ್ಕೋರಿ. ಇದೆಲ್ಲ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ರಿ. ಇದು ಕಲಿಸಿ ಆದಮೇಲೆ 2 ಕಡ್ಡಿ ಕರಿಬೇವನ್ನು ಹಾಕಿರಿ. ಹಾಕಿ ಆದಮೇಲೆ ಸ್ಟವ್ ಆಫ್ ಮಾಡಿರಿ. ಈಗ ಈ ಒಗ್ಗರಣೆಯನ್ನು ಬೇಳೆ ಇರುವ ಕುಕ್ಕರಲ್ಲಿ ಹಾಕ್ಕೋರಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಮಾಡಿದಂಥ ಈ ಪುಂಡಿ ಪಲ್ಯ ಸಾರು ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ. ಹಾಗೆ ಈ ಸಮಯದಲ್ಲಿ ಉಪ್ಪು ಸರಿ ಇದೆಯೋ ಇಲ್ಲ ಅಂತಲೂ ನೋಡ್ಕೊರಿ. ಉಪ್ಪು ಏನಾನ ಕಡಿಮೆ ಇದ್ದರೆ ಹಾಕ್ಕೊರಿ. ನನಗಂತೂ ಉಪ್ಪು ಸರಿಯಾಗಿದೆ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ರಿ. ಕಲಸಿ ಆದಮೇಲೆ ನೋಡಿರಿ ಫ್ರೆಂಡ್ಸ್, ನಾನು ಮಾಡಿದಂಥ ಪುಂಡಿ ಪಲ್ಯ ಸಾರು ರೆಡಿಯಾಗಿದೆ. ಇದನ್ನು ಬಂದುಬಿಟ್ಟು ಜೋಳದ ರೊಟ್ಟಿ ಅನ್ನದ ಜೊತೆಗೆ ಚೆನ್ನಾಗಿರ್ತೈತೆ. ನಾನು ಮಾಡಿದಂಥ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿರಿ. ಧನ್ಯವಾದಗಳು.